ಈಗ 10 ರೂಪಾಯಿಗೆ ನಿಮ್ಮ ಮೊದಲನೇ ಪ್ರಶ್ನೆ. ಕನ್ನಡದ ಮೊದಲ ರಾಜಮನೆತನ ಯಾವುದು ಮತ್ತು ಅದರ ಸ್ಥಾಪಕರು ಯಾರು? ಐ ಥಿಂಕ್ ಸೊ ಮೈಸೂರು. ಡಾಕ್ಟರ್ ರಾಜ್ಕುಮಾರ್. ಕದಂಬ ಮನೆತನ. ಸ್ಥಾಪಕ ಯಾರು? ಮಯೂರ ವರ್ಮ. ಹಿಂಟ್ ಕೊಡ್ಲಾ? ರಾಜ್ಕುಮಾರ್ ಅವರು ಈ ಫಿಲ್ಮ್ ಮಾಡಿದ್ದಾರೆ. ಮಯೂರ. ಅದ್ರ ಸ್ಥಾಪಕರ ಹೆಸರು ಮಯೂರ ವರ್ಮ. ಓಕೆ, ಆ ಮನೆತನದ ಹೆಸರೇನು? ಕದಂಬ. ಎಸ್. ಕದಂಬ ಇರ್ಬೋದು. ಕದಂಬ. ಅದರ ಸ್ಥಾಪನೆ ಗೊತ್ತಿಲ್ಲ ಯಾರು. ರಾಜ್ಕುಮಾರ್ ಹೆಸರೇನು ಮೂವಿ ಮಾಡಿದ್ದಾರೆ? ಮಯೂರ. ಎಸ್. ಮಯೂರ ವರ್ಮ. ಕದಂಬ. ಸ್ಥಾಪಕರು? ಮಯೂರ ವರ್ಮ. ಈಗ ನಿಮ್ಮ ಎರಡನೇ ಪ್ರಶ್ನೆ. ಈ ಕ್ವಶನ್ಗೆ ಆನ್ಸರ್ ಮಾಡಿದ್ರೆ ನಿಮಗೆ 20 ರೂಪಾಯಿ ಸಿಗುತ್ತೆ. ಸೊ ಯಾವ ರಾಜನ ಆಳ್ವಿಕೆಯ ಸಮಯದಲ್ಲಿ ಕನ್ನಡವನ್ನು ತೆಗೆದುಬಿಟ್ಟು ಪರ್ಷಿಯಾನ ರಾಜ್ಯ ಭಾಷೆಯನ್ನಾಗಿ ಘೋಷಿಸಲಾಯಿತು? ರಾಜನ ಮೊಹಮ್ಮದ್ ಅಬ್ದುಲ್ಲಾ. ಗಂಗರು. ಟಿಪ್ಪು ಸುಲ್ತಾನ್ ಅವರು. ಟಿಪ್ಪು ಸುಲ್ತಾನ್. ಎಸ್. ಟಿಪ್ಪು ಸುಲ್ತಾನ್. ಟಿಪ್ಪು ಸುಲ್ತಾನ್. ಕರೆಕ್ಟ್ ಆನ್ಸರ್. ನಿಮಗೆ 30 ರೂಪಾಯಿನ ಪ್ರಶ್ನೆ. ಈಗ ಕುವೆಂಪು ಅವರು ರಾಮ ಮತ್ತು ಕೃಷ್ಣರನ್ನ ಅವತಾರ ಪುರುಷ ಅಂತ ಕರೆದಿದ್ರ ಅಥವಾ ಕಾಲ್ಪನಿಕ ವ್ಯಕ್ತಿಗಳು ಅಂತ ಕರೆದಿದ್ರ? ಅವತಾರ ಪುರುಷಗಳು. ಅವತಾರ ಪುರುಷ. ಹೇಗೆ ಸರ್, ಹೇಗೆ, ಎಲ್ಲಿ ಅವತಾರ ಪುರುಷ ಅಂತ ಹೇಳಿ? ಅವರು ಒಂದೊಂದು ಕಾಲದಲ್ಲಿ ಅವತಾರ ತಗೊಂಡಿದ್ದಾರೆ ಅಲ್ವಾ? ರಾಮಾಯಣದಲ್ಲಿ 30 ರೂಪಾಯಿಗೆ ನಿಮ್ಮ ಮೂರನೇ ಪ್ರಶ್ನೆ. ರಾಮ ಮತ್ತು ಕೃಷ್ಣರನ್ನ ಕುವೆಂಪು ಅವರು ಅವತಾರ ಪುರುಷ ಅಂತ ಕರೆದಿದ್ರ ಅಥವಾ ಕಾಲ್ಪನಿಕ ವ್ಯಕ್ತಿಗಳು ಅಂತ ಕರೆದಿದ್ರ? ಕುವೆಂಪು ಅವರ ಕುವೆಂಪು. ಕಾಲ್ಪನಿಕ ಅಂತ ಕರೆದಿದ್ರು ಅನ್ಸುತ್ತೆ. ಅವತಾರ ಪುರುಷ ಅಂತ ನಾಡಗೀತೆ. ನಾಡಗೀತೆಯಲ್ಲಿ ಕುವೆಂಪು ಅವರು ರಾಘವ ಮಧುಸೂದನರವ ತರಿಸಿದ ಭಾರತ ಜನನೀಯ ತನುಜಾತೆ ಅಂದರೆ ರಾಘವ ಮತ್ತು ಮಧುಸೂದನ ಅವತಾರ ಆಗಿ ಜನಿಸಿದಂತಹ ಭಾರತ ಮಾತೆ ಅಂತ ಹೇಳಿದರು. ಈ ಪ್ರಶ್ನೆಗೆ ಆನ್ಸರ್ ಮಾಡಿದ್ರೆ ನಿಮಗೆ 40 ರೂಪಾಯಿ ಸಿಗುತ್ತೆ. ಕರ್ನಾಟಕ ಇಲ್ಲದೆ ಭಾರತ ಇಲ್ಲ, ಭಾರತ ಇಲ್ಲದೆ ಕರ್ನಾಟಕ ಇಲ್ಲ, ಕರ್ನಾಟಕ ದೇವಿ ಭಾರತ ದೇವಿಯದ್ದೇ ಪ್ರತಿಮೆ ಹೀಗೆಂದು ಹೇಳಿದವರು ಯಾರು? ಕನ್ನಡದ ಕುಲಪುರೋಹಿತ ಅಂತ ಅವರನ್ನು ಕರಿತಾ ಇದ್ರು. ಕುವೆಂಪು. ಓಕೆ, 40 ರೂಪಾಯಿ ಪ್ರಶ್ನೆ. ಕರ್ನಾಟಕ ಇಲ್ಲದೆ ಭಾರತ ಇಲ್ಲ, ಭಾರತ ಇಲ್ಲದೆ ಕರ್ನಾಟಕ ಇಲ್ಲ, ಕರ್ನಾಟಕ ದೇವಿ ಭಾರತ ದೇವಿಯದ್ದೇ ಪ್ರತಿಮೆ ಹೀಗಂತ ಹೇಳಿದವರು ಯಾರು? ಗೊತ್ತಿಲ್ಲ. ಒಂದು ಹಿಂಟ್ ಕೊಡ್ತೀನಿ. ಇವರನ್ನ ಕನ್ನಡದ ಕುಲಪುರೋಹಿತ ಅಂತ ಕರಿತಾ ಇದ್ರು. ಆಲೂರು ವೆಂಕಟರ. ಸರಿಯಾದ ಉತ್ತರ ಆಲೂರು ವೆಂಕಟರಾಯರು. ಸೊ ನಿಮಗೆ 40 ರೂಪಾಯಿ ಸಿಗ್ತಾ ಇದೆ. ಇದು 50 ರೂಪಾಯಿ ಪ್ರಶ್ನೆ. ಭಾರತದ ಮೇಲಾದ ಮೊದಲನೆಯ ಇಸ್ಲಾಮಿಕ್ ದಾಳಿಯ ನೇತೃತ್ವ ವಹಿಸಿದ್ದು ಖಲೀಫಾ ಎರಡನೆಯ ಉಮರ್ನ ಸೈನ್ಯವನ್ನು ಸೋಲಿಸಿದ ಭಾರತದ ಧೀರ ರಾಜ ಯಾರು?